ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾವುದಯ್ಯ ತಪ್ಪು? ನಾನು ಮಗನ ಜೈಲಿಗೆ ಕಳಿಸಿದವ್ರನ್ನ ನೋಡ್ಕೊಂಡು ನಾನು ಸುಮ್ಮನೆ ಹೇಳಕ್ಕಾಯ್ತದೇನೆಯ? ಅವನು ಮುಂದೆ ರಾಜಕಾರಣಿ ಆಗ್ಬೇಕಾಗಿರೋನು. ಅವ್ನು ಜೈಲಿಗೆ ಹೋದ ಅಂತ ಗೊತ್ತಾದ್ರೆ ಜನಗಳು ಅವ್ನು ಮರುವಾದೆ ಕೊಡ್ತಾರ, ಎಲೆಕ್ಷನ್ ನಿಂತ್ಕೊಂಡ್ರೆ ಓಟ್ ಹಾಕ್ತಾರ. ಏನು ಅಂತ ಮಾತಾಡ್ತಾ ಇದ್ಯಾ ನೀನು? ನಮ್ಮ ಮಗನಿಗೆ ನಾವು ಮೆಚ್ಚುವಂತ ಹೆಂಡತಿನೇ ತರಬೇಕು ಅಂತ ನಾವೆಲ್ಲ ಎಷ್ಟು ಕನಸು ಕಂಡಿದ್ವಿ. ಆದ್ರೆ ಈ ಅನಿಷ್ಟ ಈ ಮನೆಗೆ ಬಂದು ಒಕ್ಕಿಸ್ಕೊಂಡ್ಬಿಟ್ಲು. ಇದ್ರಲ್ಲಿ ಅವ್ರದ್ದೇನು ತಪ್ಪಾಯ್ತವ? ನಾನು ಅವ್ರನ್ನ ಇಷ್ಟಪಟ್ಟು ತಾಳಿ ಕಟ್ಟು ಮನೆ ಕರ್ಕೊಂಡ್ ಬಂದಿದ್ದಲ್ವಾ? ತಾಳಿ ಕಟ್ಟಿರ್ಬೋದು ಕಣೋ, ತಾಳಿ ಕಟ್ಟೋ ಹಾಗೆ ಮಾಡಿದ್ದು ಇವಳೇ ತಾನೆ. ಅಲ್ಲ ಕಣವಾ, ನೀನ್ ಮಾತಾಡ್ಬೇಡ. ಈಗ ನೀನು ನಮ್ಮ ಮಗನಾಗ ಉಳಿದಿಲ್ಲ ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ಇವಳು ನಿನ್ ತಲೆ ಚೆನ್ನಾಗಿ ಕೆಡ್ಸಿದಾಳೆ ಅಂತ ನಮಗ್ ಗೊತ್ತು. ಈ ಮನೆ ಹಾಳು ಮಾಡೋ ಮನೆ ಹಾಳಿನ ನಿನ್ನಿಂದ ದೂರ ಮಾಡ್ಬೇಕು ಅಂತ ನಾವೆಲ್ಲ ಯೋಚನೆ ಮಾಡಿದ್ದು ನಿಜ. ಆದ್ರೆ ಈ ಅನಿಷ್ಟ ಈ ಮನೆ ಬಿಟ್ಟೆ ಹೋಗಲ್ಲ ಅಂತಿದ್ದಾಳಲ್ಲ. ಯಾಕವ ಹಿಂಗೆಲ್ಲ ಮಾತಾಡಿ ಭಾವನವ್ರ ಮನ್ಸನ್ನು ವಹಿಸಿಯೇ? ಹೌದಪ್ಪ, ನಿಮ್ಮೆಲ್ಲರ ಕಣ್ಣಿಗೂ ಅವಳಿಗೆ ನೋವಾಗದ್ ಮಾತ್ರ ಕಾಣಿಸುತ್ತೆ. ನನ್ ಸಂಕಟ ಮಾತ್ರ ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ ಅಲ್ವಾ? ಸಂಕಟ ಮುಗಿಯೋದಿಲ್ಲ ಬಿಡವ. ನೋಡಿ, ನನ್ನ ತಂಗಿನ ಅನಿಷ್ಟ ಅವ್ಳ ಕಾಲ್ಗುಣ ಸರಿ ಇಲ್ಲ ಅಂತೆಲ್ಲ ಹೇಳ್ಬಿಡಿ. ಅಲ್ಲ, ಈಗಿನ ಕಾಲದಲ್ಲೂ ಈ ಥರ ಎಲ್ಲ ಮಾತಾಡ್ತಿರಲ್ಲ, ನಿಮ್ಗೆ ಬುದ್ಧಿ ಇಲ್ವಾ? ಮನೆಯಲ್ಲೇ ಕೂತು ಮಂಗಳ ಗ್ರಹ ನೋಡೋ ಕಾಲ ಇದು. ನೀವು ನೋಡಿದ್ರೆ ಮಂಗನ ಕಾಲದಲ್ಲೇ ಇದ್ದೀರಾ. ಹೌದಪ್ಪ, ದೊಡ್ಡ ಮನುಷ್ಯ ಸಂತೋಷ. ನೀನು ನಿನ್ ತಂಗಿ ಬಗ್ಗೆ ಬಹು ತಿಳ್ಕೊಂಡ್ಬಿಟ್ಟಿದ್ಯಾ ಬಿಡು. ಅಲ್ಲ ಕಣಯ್ಯ, ಅವಳು ಕಾಲು ಗುಣ ಸರಿಯಾಗಿದ್ದಿದ್ರೆ ನಿಮ್ಮ ಮನೆ ಏನು ಉದ್ಧಾರ ಆಗ್ತಾ ಇರ್ಲಿಲ್ವೇ? ಅವಳು ನಿಮ್ಮ ಮನೇಲಿ ಇರೋ ತನಕ ನೀವೇನಾಗಿದ್ರಿ ಅಂತ ಹೊಸ ಯೋಚನೆ ಮಾಡಿ ನೋಡು. ಅವಳು ನಿಮ್ಮ ಮನೆಯಿಂದ ಕಾಲ ಚಿಕ್ಕದ ಮೇಲೆಯ ನೀನು ಸ್ವಂತ ಒಂದು ಸೂರು ಅಂತ ಮಾಡ್ಕೊಂಡಿದ್ದು. ನಿಮ್ಮ ಅಪ್ಪ ಅಮ್ಮ ಯಾವುದೋ ದೇವಸ್ಥಾನದಲ್ಲಿದ್ರು, ಅವರು ಒಂದು ಸೆಟ್ ಕಟ್ಕೊಂಡ್ರು. ಅವ್ರ ಜೀವನಕ್ಕೆ ಅಂತ ಒಂದು ಗ್ಯಾರೇಜು ಮಾಡ್ಕೊಂಡ್ರು. ಈ ಬಡ್ಡಿ ಏಜನ್ಗೆ ನಾನೊಂದು ಸ್ವಂತ ಮನೆ ಕೊಡಿಸ್ದೆ. ಅವಳು ಈ ಮನೆ ಕಾಲಿನ ಮೇಲೆ ಏನಾಗಿದೆ, ನಮ್ಮ ಮನೆ ಹತ್ಕೊಂಡು ಉರಿತಾ ಇದೆ. ಊರ್ ಜನಗಳ ಮುಂದೆ ಎಲ್ಲ ನಾವು ತಲೆ ತಗ್ಸ್ಕೊಂಡು ಓಡಾಡೋ ಥರ ಆಗಿದೆ. ಈ ಅನಿಷ್ಟ ನಮ್ಮ ಮನೆ ಕಾಲಿಕ್ಕದ ಮೇಲೆ ಅಲ್ವೇ ಹಿಂಗೆಲ್ಲ ಆಗಿದ್ದು. ಈ ನತದೃಷ್ಟ ಜಾತಿಗಳನ್ನ ನಮ್ಮನೆ ಕಟ್ಬಿಟ್ಟು ನೀವು ಉದಾರ ಆಗ್ಬಿಡ್ರಿ, ನಾವು ಹಾಳಾಗೋದ್ವಿ. ಏನೋ ಹೇಳ್ಬೇಕಂತೆ, ಇನ್ನೇನೋ ಹೇಳಕ್ಕಾಯ್ತದ? ನಾವು ಎಲ್ಲರೂ ನಮ್ಮ ಮನೆಯವರೆಲ್ಲ ಕೆಟ್ಟ ಕೆರಾಡಿ ಹೋಗಿದ್ದೀವಿ. ಇಷ್ಟು ಜನ ಸೇರ್ಬೇಕು ಅಂದ್ರೆ ಅದಕ್ಕೊಂದು ಮುಖ್ಯವಾದ ಕಾರಣ ಇರ್ಬೇಕಲ್ವೇ? ಲಕ್ಷ್ಮೀ